ಬೇಸಿಗೆ ರಣ ಮಳೆಗೆ ರಾಜ್ಯದಲ್ಲಿ ಸರಣಿ ಅನಾಹುತಗಳಾಗಿದೆ. ಚಿಕ್ಕಮಗಳೂರಿನಲ್ಲಿ 30 ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಉತ್ತರ ಕನ್ನಡದಲ್ಲೂ ಕೂಡ ವಿದ್ಯುತ್ ಕಂಬಗಳು, ಮರಗಳು ಎಲ್ಲವೂ ಕೂಡ ಧರೆಗುರುಳಿದೆ. ಬೇಸಿಗೆ ಮಳೆಯಿಂದಾಗಿ ನಾನಾ ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ. ಬಿರುಗಾಳಿ ಮಳೆಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ. ಮಳೆ ಜೊತೆಗೆ ಬಿರುಗಾಳಿಯ ಹೊಡೆತಕ್ಕೆ 30ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿದೆ. ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನ ಸೀಗೋಡು ಬಳಿಯಲ್ಲಿ ಘಟನೆ ನಡೆದಿರುವಂತದ್ದು. ಬರೀ ವಿದ್ಯುತ್ ಕಂಬಗಳಷ್ಟೇ ಅಲ್ಲ, 10 ಮರಗಳು ಕೂಡ ನೆಲಕಚ್ಚಿದೆ. ಬಾಳೆಹೊನ್ನೂರು ಸೀಗೋಡು ರಸ್ತೆ ಬಂದ್ ಆಗಿದೆ. ಉತ್ತರ ಕನ್ನಡ ಕಲಘಟಕಿ ಹಳಿಯಾಳ ರಾಜ್ಯ ಹೆದ್ದಾರಿಯಲ್ಲಿ ಗಾಳಿ ಮಳೆಗೆ 14ಕ್ಕೂ ಹೆಚ್ಚು ಮರಗಳು ಕೂಡ ಧರೆಗುರುಳಿದೆ. ವಿದ್ಯುತ್ ಕಂಬಗಳು, ಮರಗಳೆಲ್ಲವೂ ಕೂಡ ಬೇಸಿಗೆಯ ಮಳೆಯ ಹೊಡೆತಕ್ಕೆ ಧರೆಗುರುಳಿದೆ. ಇದರಿಂದಾಗಿ ಹೆದ್ದಾರಿ ಸಂಚಾರ ಬಂದ್ ಆಗಿದೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆಗೆ ಬಿದ್ದಿರುವಂತಹ ಮರಗಳು, ವಿದ್ಯುತ್ ಕಂಬಗಳ ತೆರವು ಕಾರ್ಯ ಮಾಡ್ತಿದ್ದಾರೆ. ಯಂತ್ರೋಪಕರಣಗಳ ಸಹಾಯದಿಂದ ಬಿದ್ದಿರುವಂತಹ ಮರಗಳನ್ನ ಕಟಾವು ಮಾಡುವಂತದ್ದು ಮತ್ತು ಅವುಗಳನ್ನು ಸ್ಥಳಾಂತರಿಸುವಂತಹ ಕಾರ್ಯಾಚರಣೆ ನಡೀತಾ ಇದೆ. 30ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು. ಇನ್ನು ಹಾವೇರಿ, ಗದಗದಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಹಲವು ಕಡೆ ಅವಾಂತರಗಳೇ ಸೃಷ್ಟಿಯಾಗಿದೆ. ಭಾರೀ ಮಳೆ ಆಗ್ತಾ ಇದೆ. ಹಾವೇರಿ, ಗದಗದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗೀಶ್, ಮಳೆ ಅವಾಂತರದಿಂದ 30ಕ್ಕೂ ಹೆಚ್ಚು ಮರಗಳು ಬಿದ್ದಿದೆ. ಮರಗಳನ್ನ ತೆರವು ಮಾಡುವಂತಹ ಕಾರ್ಯಗಳು ಮತ್ತು ವಿದ್ಯುತ್ ಕಂಬಗಳನ್ನ ತೆರವು ಮಾಡುವಂತಹ ಕಾರ್ಯಗಳು ಯಾವ ರೀತಿ ನಡೀತಾ ಇದೆ? ಈ ಕರೆಂಟ್ ಹೋಗಿದೆ ಅಲ್ವಾ, ಹಳ್ಳಿಗಳಿಗೆಲ್ಲ ಮತ್ತೆ ಕರೆಂಟ್ ಅನ್ನ ಸಂಪರ್ಕ ಕಲ್ಪಿಸೋ ಕೆಲಸ ಯಾವ ರೀತಿ ಆಗ್ತಾ ಇದೆ? ಚೈತ್ರ, ಏನು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಬೇಸಿಗೆಯ ಮಳೆ ಅಬ್ಬರ ಜೋರಾಗಿರ್ತಕ್ಕಂಥದ್ದು. ಭಾರಿ ಬಿರುಗಾಳಿ ಸಹಿತ ಗುಡುಗು ಸಿಡಿಲಿನೊಂದಿಗೆ ಮಳೆಯಾಗಿರ್ತಕ್ಕಂಥದ್ದು. ಈ ಒಂದು ಭಾರಿ ಬಿರುಗಾಳಿ ಹೊಡೆತಕ್ಕೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು. ಕಳೆದ ಒಂದು ವಾರದಿಂದ ಏನು ಬಿಸಿಲ ಝಳಕ್ಕೆ ಜನ ಮಲೆನಾಡಿಗರು ಕಂಗೆಟ್ಟಿದ್ರು. ಏನಿ ಒಂದು ಬಿಸಿಲ ತಾಪವನ್ನ ತಾಳಲಾರದೆ ಜನರು ಅಷ್ಟೇ ಅಲ್ಲದೆ ಜಾನುವಾರುಗಳು ಕೂಡ ಮತ್ತೆ ಪ್ರಾಣಿ ಪಕ್ಷಿಗಳು ಕೂಡ ಒಂದು ತತ್ತರಿಸಿ ಹೋಗುವ ಮಟ್ಟಿಗೆ ಬಿಸಿಲಿತ್ತು. ಇಂತಹ ಬಿಸಿಲಿನ ನಡುವೆ ಕೂಡ ಏನಿವತ್ತು ಸಂಜೆ ಏಕಾಏಕಿಯಾಗಿ ಮಳೆ ಆರಂಭವಾಗಿರ್ತಕ್ಕಂಥದ್ದು. ಅದು ಗುಡುಗು ಸಿಡಿಲು ಸಹಿತ ಭಾರಿ ಬಿರುಗಾಳಿಯೊಂದಿಗೆ ಆರಂಭವಾದ ಮಳೆ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಕಳಸಾ ಪಟ್ಟಣ ಸೇರಿದಂತೆ ಕಳಸಾ ಸುತ್ತಮುತ್ತವಾಗಿ ಧಾರಾಕಾರವಾಗಿ ಬಿರುಗಾಳಿ ಮಳೆಯಾಗಿದ್ರೆ, ಇನ್ನು ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರಿನ ಸುತ್ತಮುತ್ತ ಇರತಕ್ಕಂಥ ಸೀಗೋಡು ಹಾಗೂ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಬಿರುಗಾಳಿ ಹಾಗೂ ಸಿಡಿಲಿನ ಹೊಡೆತಕ್ಕೆ ಮರದ ಕೊಂಬೆಗಳು ಜೊತೆಗೆ ಮರಗಳು ನುಚ್ಚು ನೂರಾಗಿ ಮುರಿದು ಬೀಳ್ತಿದ್ರೆ, ಮತ್ತೊಂದು ಕಡೆಯಲ್ಲಿ ವಿದ್ಯುತ್ ಕಂಬಗಳು ಕೂಡ ಧರೆಗುರುಳಿರ್ತಕ್ಕಂಥದ್ದು. ಮರ ಹಾಗೂ 30ಕ್ಕೂ ಅಧಿಕ ವಿದ್ಯುತ್ ಕಂಬಗಳು ಧರೆಗುರುಳಿದ ಪರಿಣಾಮವಾಗಿ ಬಾಳೆಹೊನ್ನೂರು ಹಾಗೂ ಸೀಗೋಡಿನ ರಸ್ತೆಯ ಸಂಪರ್ಕ ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ 20ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿದ ಪರಿಣಾಮವಾಗಿ ಸೀಗೋಡು ಹಾಗೂ ಅಕ್ಕಪಕ್ಕದ ಗ್ರಾಮಗಳು ಕತ್ತಲಲ್ಲಿ ಏನು ದಿನದೂಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಚೈತ್ರ, ಧನ್ಯವಾದ ಯೋಗೀಶ್ ತಮ್ಮೆಲ್ಲ ಮಾಹಿತಿಗಾಗಿ.